ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರಷ್ಯಾ ಹೊಸ ಅಮೂರ್ 1650 ಜಲಂತರ್ಗಾಮಿಯ ಮಾದರಿ ಪ್ರದರ್ಶನ ಮಾಡಿದೆ. ನೀರಿನೊಳಗಿನಿಂದಲೇ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಸಮುದ್ರ ಯುದ್ಧ ತಂತ್ರಜ್ಞಾನದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಈಗ ಜಗತ್ತಿನ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ನಡೆದ ಫ್ಲೀಟ್ 2026 ಮ್ಯಾರಿಟೈಮ್ ಎಕ್ಸಿಬಿಷನ್ನಲ್ಲಿ ರಷ್ಯಾ ತನ್ನ ಅಮೂರ್ 1650 ಸಬ್ಮೆರಿನ್ನ ಹೊಸ ಮಾದರಿಯನ್ನು ಪ್ರದರ್ಶಿಸಿದೆ. ಈ ಪ್ರದರ್ಶನದ ವಿಶೇಷತೆ ಏನೆಂದರೆ, ಈ ಜಲಂತರ್ಗಾಮಿಯಲ್ಲಿ ವರ್ಟಿಕಲ್ ಲಾಂಚ್ ಸಿಸ್ಟಮ್ ಅಳವಡಿಸಲಾಗುತ್ತದೆ. ನೀರಿನೊಳಗಿನಿಂದಲೇ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನು ಉಡಾಯಿಸುವ ಸಾಮರ್ಥ್ಯವನ್ನು ತೋರಿಸಲಾಗಿದೆ. ಇದು ಕೇವಲ ಒಂದು ಪ್ರದರ್ಶನವಲ್ಲ, ಭವಿಷ್ಯದ ಸಮುದ್ರ ಯುದ್ಧದ ದಿಕ್ಕನ್ನು ತೋರಿಸುವ ಮಹತ್ವದ ಸೂಚನೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಈ ಅಮೂರ್ 1650ವನ್ನು ರಷ್ಯಾದ ಪ್ರಸಿದ್ಧ ರುಬಿನ್ ಡಿಸೈನ್ ಬ್ಯೂರೋ ಕಂಪನಿಯು ಅಭಿವೃದ್ಧಿಪಡಿಸಿದೆ. ಇದು ರಷ್ಯಾದ ನೌಕಾಪಡೆಯ ಪ್ರಾಜೆಕ್ಟ್ 677 ಲಾಡಾ ಕ್ಲಾಸ್ ಆಧಾರಿತ ಅಂತಾರಾಷ್ಟ್ರೀಯ ರಫ್ತು ಮಾದರಿಯಾಗಿದೆ. ಈ ಜಲಂತರ್ಗಾಮಿಯ ಪ್ರಮುಖ ವಿಶೇಷತೆ ಅದರ ಸಿಂಗಲ್ ಹಲ್ ಡಿಸೈನ್. ಸಾಮಾನ್ಯವಾಗಿ ಜಲಂತರ್ಗಾಮಿಗಳಲ್ಲಿ ಹೆಚ್ಚು ಶಬ್ದ ಉಂಟಾಗುವ ಸಾಧ್ಯತೆ ಇರುತ್ತದೆ, ಆದರೆ ಈ ವಿನ್ಯಾಸದಿಂದ ಶಬ್ದ ಪ್ರಮಾಣವನ್ನು ಕಡಿಮೆ ಮಾಡಲಾಗಿದೆ. ಪರಿಣಾಮವಾಗಿ ಶತ್ರುಗಳಿಗೆ ಇದನ್ನು ಪತ್ತೆ ಹಚ್ಚುವುದು ಇನ್ನಷ್ಟು ಕಷ್ಟಕರವಾಗುತ್ತದೆ. ಇದಲ್ಲದೆ ಇದರಲ್ಲಿ ಸುಧಾರಿತ ಸೋನಾರ್ ಸಿಸ್ಟಮ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಆಯ್ಕೆಯಾಗಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP ವ್ಯವಸ್ಥೆಯನ್ನು ನೀಡಲಾಗುತ್ತದೆ. ಈ AIP ತಂತ್ರಜ್ಞಾನದ ಮಹತ್ವ ಏನೆಂದರೆ, ಜಲಂತರ್ಗಾಮಿಯು ನಿರಂತರವಾಗಿ ಸುಮಾರು 45 ದಿನಗಳವರೆಗೆ ನೀರಿನೊಳಗೆ ಉಳಿಯುವ ಸಾಮರ್ಥ್ಯ ಪಡೆಯಬಹುದು. ಸಾಮಾನ್ಯವಾಗಿ ಜಲಂತರ್ಗಾಮಿಗಳು ಗಾಳಿಗಾಗಿ ಮೇಲ್ಮೈಗೆ ಬರಬೇಕಾಗುತ್ತದೆ, ಆದರೆ AIP ಇರುವುದರಿಂದ ಅದು ಅಗತ್ಯವಿಲ್ಲ. ಈ ಹೊಸ ಮಾದರಿಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಅದರ ವರ್ಟಿಕಲ್ ಲಾಂಚ್ ಸಿಸ್ಟಮ್. ಈ ವ್ಯವಸ್ಥೆಯ ಮೂಲಕ ಜಲಂತರ್ಗಾಮಿ ಮೇಲ್ಮೈಗೆ ಬಾರದೆಯೇ ನೀರಿನೊಳಗಿನಿಂದಲೇ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಒಂದರ ನಂತರ ಒಂದಾಗಿ ಉಡಾಯಿಸಬಹುದು. ಇದರ ಅರ್ಥ ಏನು? ಶತ್ರು ನೌಕೆಗಳು ಅಥವಾ ಕರಾವಳಿ ಗುರಿಗಳ ಮೇಲೆ ದಾಳಿ ನಡೆಸುವಾಗ ಜಲಂತರ್ಗಾಮಿ ತನ್ನ ಸ್ಥಾನವನ್ನು ಬಹಿರಂಗಪಡಿಸುವ ಅಗತ್ಯವಿಲ್ಲ. ಅಂದರೆ ಕಾಣಿಸದೇ ಇರುವುದು ಮತ್ತು ಏಕಾಏಕಿ ದಾಳಿ ಮಾಡುವುದು. ಮುಕ್ತ ಮೂಲಗಳ ವರದಿಗಳ ಪ್ರಕಾರ ಈ ಜಲಂತರ್ಗಾಮಿ ಒಟ್ಟಾರೆ ಸುಮಾರು 28 ಆಯುಧಗಳನ್ನು ಹೊತ್ತು ಸಾಗುವ ಸಾಮರ್ಥ್ಯ ಹೊಂದಿರಬಹುದು. ಇನ್ನು ಬ್ರಹ್ಮೋಸ್ ಬಗ್ಗೆ ಮಾತನಾಡಿದರೆ, ಬ್ರಹ್ಮೋಸ್ ಮಿಸೈಲ್ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ವಿಶ್ವದ ಅತ್ಯಂತ ಯಶಸ್ವಿ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ವ್ಯವಸ್ಥೆಗಳಲ್ಲಿ ಒಂದು. ಇದು ಮೂಲತಃ ರಷ್ಯಾದ P-800 ಓನಿಕ್ಸ್ ವಿನ್ಯಾಸದ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾಯಿತು. ನಂತರ ಭಾರತ ರಷ್ಯಾ ಸಹಯೋಗದ ಮೂಲಕ ಬಹುಮುಖ ದಾಳಿ ಸಾಮರ್ಥ್ಯ ಹೊಂದಿದ ವ್ಯವಸ್ಥೆಯಾಗಿ ರೂಪುಗೊಂಡಿತ್ತು. ಇಂದು ಬ್ರಹ್ಮೋಸ್ ಈಗಾಗಲೇ ಹಲವು ವೇದಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭೂಮಿಯ ಮೇಲಿನ ಕ್ಷಿಪಣಿ ಘಟಕಗಳು, ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಮತ್ತು ಜಲಂತರ್ಗಾಮಿ ವ್ಯವಸ್ಥೆಗಳಲ್ಲಿಯೂ ಇದರ ಬಳಕೆ ನಡೆಯುತ್ತಿದೆ. ರಷ್ಯಾದ ಹಡಗು ನಿರ್ಮಾಣ ಸಂಸ್ಥೆಗಳ ಮಾಹಿತಿಯ ಪ್ರಕಾರ ಅಮೂರ್ ಕುಟುಂಬದ ಕೆಲವು ಮಾದರಿಗಳು ಬ್ರಹ್ಮೋಸ್ಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ VLS ಸೆಲ್ಗಳನ್ನು ಹೊಂದಿವೆ. ಇದರೊಂದಿಗೆ ಸಿಬ್ಬಂದಿಗಳು ಒಂದೇ ಸಮಯದಲ್ಲಿ ಹಲವು ಗುರಿಗಳ ವಿರುದ್ಧ ವೇಗವಾಗಿ ಕ್ಷಿಪಣಿ ದಾಳಿಗಳನ್ನು ನಡೆಸಬಹುದು ಮತ್ತು ಈ ಎಲ್ಲವೂ ನೀರಿನೊಳಗೆ ಉಳಿದು ನಡೆಯುತ್ತದೆ. ಇದು ಯಾಕೆ ಮಹತ್ವದ್ದು? ಏಕೆಂದರೆ ಜಲಂತರ್ಗಾಮಿಗಳನ್ನು ಪತ್ತೆ ಹಚ್ಚುವುದು ಯುದ್ಧದಲ್ಲಿ ಅತ್ಯಂತ ಕಷ್ಟಕರ ಕೆಲಸಗಳಲ್ಲಿ ಒಂದು. ಅವು ಮೌನವಾಗಿ ವಿವಾದಿತ ಪ್ರದೇಶಗಳವರೆಗೆ ಹೋಗಿ ಸರಿಯಾದ ಕ್ಷಣದಲ್ಲಿ ಸೂಪರ್ಸಾನಿಕ್ ಸ್ಟ್ರೈಕ್ ನಡೆಸಿದರೆ ಶತ್ರುಗಳ ಏರ್ ಡಿಫೆನ್ಸ್ ನೆಟ್ವರ್ಕ್ ಪ್ರತಿಕ್ರಿಯೆ ನೀಡುವ ಸಮಯವೇ ಕಡಿಮೆಯಾಗುತ್ತದೆ. ಆಸಕ್ತಿಕರ ವಿಷಯ ಏನೆಂದರೆ, ಭಾರತಕ್ಕೆ ಈ ಕಲ್ಪನೆ ಹೊಸದಲ್ಲ. ಭಾರತ ಈಗಾಗಲೇ 2013ರಲ್ಲಿ ನೀರಿನೊಳಗೆ
ಪೋಂಟೂನ್ ಪ್ಲಾಟ್ಫಾರ್ಮ್ನಿಂದ ಬ್ರಹ್ಮೋಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆ ನಡೆಸಿತು. ಅದರ ಮೂಲಕ ನೀರಿನೊಳಗಿಂದ ಲಂಬ ಉಡಾವಣೆ ನಡೆಸುವ ತಾಂತ್ರಿಕ ಸಾಮರ್ಥ್ಯವನ್ನು ಭಾರತ ಸಾಬೀತುಪಡಿಸಿತು. ಹಿಂದೆ ರಷ್ಯಾ ಈ ಅಮೂರ್ 1650ವನ್ನು ಭಾರತದ ನೌಕಾಪಡೆಯ ಅವಶ್ಯಕತೆಗಳಿಗೂ ಕೂಡ ಪ್ರಸ್ತಾಪಿಸಿತ್ತು. ಆದರೆ ನಂತರ ಭಾರತ ಫ್ರೆಂಚ್ ಸ್ಕಾರ್ಪಿನ್ ಕ್ಲಾಸ್ ಪ್ರಾಜೆಕ್ಟ್ 75 ಅನ್ನು ಆಯ್ಕೆ ಮಾಡಿಕೊಂಡಿತು. ಆದರೂ ರಷ್ಯಾ ಈಗಲೂ ಈ ಜಲಾಂತರ್ಗಾಮಿಯನ್ನು ಭಾರತದ ಮುಂದಿನ ಪ್ರಾಜೆಕ್ಟ್ 75I ಯೋಜನೆಗೆ ಮತ್ತೆ ಪ್ರಸ್ತಾಪಿಸುತ್ತಿದೆ. ದೊಡ್ಡ ಮಟ್ಟದ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಭರವಸೆಯನ್ನು ಕೂಡ ನೀಡುತ್ತಿದೆ. ಒಟ್ಟಾರೆ ನೋಡಿದರೆ ಬ್ರಹ್ಮೋಸ್ ಹೊಂದಿರುವ ಜಲಾಂತರ್ಗಾಮಿ ಎಂಬ ಕಲ್ಪನೆ ಸಮುದ್ರ ಯುದ್ಧದ ಭವಿಷ್ಯವನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಮುಂದಿನ ದಿನಗಳಲ್ಲಿ ಭಾರತ ಈ ದಿಕ್ಕಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂಬುದು ಗಮನಾರ್ಹವಾಗಿರಲಿದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಭಾರತ ಪ್ರಾಜೆಕ್ಟ್ 75Iಗೆ ರಷ್ಯಾದ ಆಯ್ಕೆಯನ್ನು ಪರಿಗಣಿಸಬೇಕೇ? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.